ನಿಜವಾಗ್ಲೂ ಒಬ್ಬೊಬ್ಬ ರಾಕ್ಷಸ ಎಗರೋಗವನೆ. ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ಕೊಳ್ತಿರೋದಲ್ಲ. ಬಿಟ್ಕೊಳ್ಸಿರೋದ ಪ್ರಾಬ್ಲಮ್ ಆದ್ರೆ ನನ್ನ ಮಗನೇ ಒಬ್ಬೊಬ್ಬರನ್ನು ಹೊಡಿತೀನಿ. ನಮಸ್ತೆ, ಫಿಲ್ಮಿ ರಾಕ್ಸ್ಗೆ ಸ್ವಾಗತ. ಮ್ಯಾಕ್ಸ್ ಮೂವಿಯ ಒಂದು 2ನೇ ದಿವಸ ಕೂಡ ಒಂದು ದೊಡ್ಡ ಮಟ್ಟಿನ ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತ ಹೇಳಿದ್ರೆ, ಯಾವ ಥರ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರ, ಯಾಕಂತೇಳಿದ್ರೆ ಒಳ್ಳೆಯ ರಿವ್ಯೂ ಕೂಡ, ಯಾಕಂತೇಳಿದ್ರೆ ಇಡೀ ನಮ್ಮ ಸ್ಯಾಂಡಲ್ವುಡ್ನ ಮೂಲಕ, ಯಾಕಂತೇಳಿದ್ರೆ ಎಲ್ಲ ಪ್ಲೇಸ್ಗಳಲ್ಲೂ ಕೂಡ ಒಂದು ಉತ್ತಮವಾದ ರಿವ್ಯೂ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಈಗಾಗಲೇ ಒಂದು ಈ ಮೂವಿ ಇಷ್ಟರ ಮಟ್ಟಿಗೆ ಒಂದು ರೀಚ್ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಈ ಒಂದು ಪ್ರಮೋಷನ್ ಮಾಡಲಿಲ್ಲ ಅಂತಲೇ ಹೇಳ್ದು. ಆದರೂ ಕೂಡ ಈ ಮೂವಿ ಇಷ್ಟರ ಮಟ್ಟಿಗೆ ಹಿಟ್ಟಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ದೆ. ಯಾಕೆಂತೇಳಿದ್ರೆ ಕಿಚ್ಚ ಸುದೀಪ್ ಅವರ ಒಂದು 2 ವರ್ಷ ನಂತರ ದೊಡ್ಡ ಮಟ್ಟಿನಲ್ಲಿ ಒಂದು ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಮ್ಯಾಕ್ಸ್ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಒಂದು ಮ್ಯಾಕ್ಸ್ ಫುಲ್ ಆಗಿದೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಆ ರೀತಿಯಲ್ಲಿ ಈ ಮೂವಿ ಮಾಡಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಲಿಲ್ಲ ಮತ್ತು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಅವರ ಈ ಒಂದು ಮೂವಿ ಯಾವ ರೀತಿಯಲ್ಲಿ ಒಂದು ನಿಮಗೆ ಇಷ್ಟ ಆಯಿತು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಈ ಮೂವಿ ಒಂದು ಕೈತಿ ಮೂವಿ ಮತ್ತು ಕ್ರ್ಯಾಕ್ ಮೂವಿಯ ಒಂದು ಸೀನನ್ನು ಕೂಡ ಒಂದು ಹೆಚ್ಚಾಗಿ ಒಂದು ಟ್ರೋಲ್ ಮಾಡಲಾಗಿತ್ತು ಅಂತ ಹೇಳೋದು. ಯಾಕಂತೇಳಿದ್ರೆ ಯಾವ ರೀತಿಯಲ್ಲಿ ಈ ಮೂವಿಯ ಒಂದು ಕರೆಕ್ಟ್ ಮಾಡಲಾಗಿದೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿಯೆಲ್ಲ ಇತ್ತು ಅಂತಲೇ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಆದರೆ ಈ ಮೂವಿಯಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲ ಕಷ್ಟಪಡ್ತೀನಿ ನಾನು ಖಂಡಿತವಾಗಿ. ಯಾಕಂತೇಳಿದ್ರೆ 2 ಮೂವಿಯಲ್ಲಿ ಯಾವ ರೀತಿಯಲ್ಲಿ ಇರುತ್ತೋ ಬಿಡ್ತೋ ಅಂತ ಖಂಡಿತವಾಗಿ ಗೊತ್ತಿಲ್ಲ. ಆದರೂ ಈ ಮೂವಿಯಲ್ಲಿ ಕಿಚ್ಚ ಸುದೀಪ್ ಅವರ ನಿಜವಾಗ್ಲೂ ಎಲ್ಲ ಕಷ್ಟಪಡ್ತೀನಿ. ಆ್ಯಕ್ಷನ್ ಅಂತೂ ಜಬರ್ದಸ್ತ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಆ ಒಂದು ಡೈಲಾಗ್ಸ್ಗೂ ನಿಜವಾದ ಆ ಒಂದು ಫೈಟಿಂಗ್ಸ್ಗೂ ಕೂಡ ಒಂದು ಯಾಕಂತೇಳಿದ್ರೆ ಆ ಒಂದು ಗೂಸ್ ಪಂಪ್ ಥರ ಇದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಆ ಒಂದು ನಿಜವಾಗ್ಲೂ ಎಲ್ಲ ಕಷ್ಟಪಡ್ತೇನೆ ಅಂತ ಹೇಳಿದ್ರೆ ಆ ಒಂದು ವೀರ ಮದಕರಿ ಇರುವಂಥ ಆ ಒಂದು ಡೈಲಾಗ್ ಯಾವ ರೀತಿಯಲ್ಲಿ ಇರುತ್ತೆ ಅದೇ ರೀತಿಯ ಒಂದು ಡೈಲಾಗನ್ನು ಈ ಒಂದು ಮ್ಯಾಕ್ಸ್ ಮೂವಿನಲ್ಲಿ ಕೂಡ ನಮಗೆ ಕಾಣ ಸಿಗ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಅದೇ ರೀತಿಯ ಸೇಮ್ ಎನರ್ಜಿ ಈಗಲೂ ಕೂಡ ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನ ವಿಶೇಷವಾದಂಥ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿನಲ್ಲಿ ಒಂದು ಹೈಟ್ ಕ್ರಿಯೇಟ್ ಆಗಿರುವಂಥ ಒಂದು ಈ ಮೂವಿ, ಯಾಕಂತೇಳಿದ್ರೆ ದೊಡ್ಡ ಮಟ್ಟಿನಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೂ ಕೂಡ ಈ ಮೂವಿ ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ. ಯಾಕಂತೇಳಿದ್ರೆ ನನ್ನ ಪ್ರಕಾರ ಈ ಒಂದು ಮೂವಿ ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಪ್ರೇಕ್ಷಕರ ರೆಸ್ಪಾನ್ಸ್ ಒಂದು ಒಳ್ಳೆಯ ರೀತಿಯಲ್ಲಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿ ಒಂದು ರಿವ್ಯೂ ಇದೆ ಅಂತಲೇ ಹೇಳೋದು. ಯಾಕೆಂದರೆ ಯಾವುದೇ ಒಂದು ಕೂಡ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಒಂದು ಬ್ಯಾಡ್ ರಿವ್ಯೂ ಅಂತ ನೆಗೆಟಿವ್ ರಿವ್ಯೂ ಕೂಡ ಇಲ್ಲ ಅಂತ ಹೇಳೋದು ಸ್ನೇಹಿತರೆ ಖಂಡಿತವಾಗಿ. ಯಾಕಂತೇಳಿದ್ರೆ ಅದೇ ರೀತಿಯಲ್ಲಿ ಕೂಡ ಒಂದು ಈಗಿನ ಒಂದು ಕಲೆಕ್ಷನ್ ಜೊತೆಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಕಲೆಕ್ಷನ್ ಜೊತೆಗೆ ಈ ಮೂವಿ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ ಅಂತಲೇ ಹೇಳೋದು ಸ್ನೇಹಿತರೆ ಖಂಡಿತವಾಗಿ. ಯಾಕಂತಂದರೆ ಕಿಚ್ಚ ಸುದೀಪ್ ಅವರ ಕರ್ನಾಟಕದಲ್ಲದೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಇವರಿಗೆ ಒಂದು ಫ್ಯಾನ್ಸ್ ಇದ್ದಾರೆ ಅಂತ ಹೇಳೋದು. ಯಾಕಂತೇಳಿದ್ರೆ ಇವರ ಒಂದು ವಾಯ್ಸ್ಗೆ ಇರ್ಬೋದು, ಅದೇ ರೀತಿಗೆ ಆ್ಯಕ್ಟಿಂಗ್ಗೆ ಇರ್ಬೋದು, ಜನ ದೊಡ್ಡ ಮಟ್ಟಿನಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಆ ಒಂದು ಫ್ಯಾನ್ಸ್ ಕ್ರೇಜ್ ಈಗಲೂ ಕೂಡ ಒಂದು ಕಂಟಿನ್ಯೂಸ್ ಆಗಿ ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನ ಒಂದು ವಿಶೇಷವಾದ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ. ಅದೇ ರೀತಿಯಲ್ಲಿ ಕೂಡ ಕಿಚ್ಚರವರ ಒಂದು ಮ್ಯಾಕ್ಸ್ ಕೊನೆಗೆ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ. ಈ ಮೂವಿಯ ಒಂದು ಕಲೆಕ್ಷನ್ ಬಂದುಬಿಟ್ಟು ಎಷ್ಟರ ಮಟ್ಟಿಗೆ ಒಂದು ರೀಚ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ನಿಮ್ಮ ಅನಿಸಿಕೆಯ ಮೂಲಕ ಒಂದು ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಮೇಲೆ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಆದರೂ ಕೂಡ ಈ ಮೂವಿ 2ನೇ ದಿವಸ ಕೂಡ ಒಂದು ಒಳ್ಳೆಯ ಹೌಸ್ಫುಲ್ ಪ್ರದರ್ಶನಗೊಳ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ. ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಲಾಗಿದೆ ಅದೇ ರೀತಿಯಲ್ಲಿ ಎಕ್ಸ್ಪೆಕ್ಟ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ಇದೆ ಅಂತಲೇ ಹೇಳ್ಬೋದು. ಉತ್ತಮವಾದ ರೆಸ್ಪಾನ್ಸ್ ಜೊತೆಗೆ ಈ ಮೂವಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ. ಸುದೀಪ್ ಅವರ ಕರಿಯರ್ನಲ್ಲೇ ಬೆಸ್ಟ್ ಸಿನಿಮಾದಂತೆ ಈ ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ. ಯಾಕಂತೇಳಿದ್ರೆ ಪ್ರಮೋಷನ್ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಮಾಡಿಲ್ಲದಿದ್ದರಿಂದ ಈ ಮೂವಿ ನನಗಂತೂ ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಒಂದು ಅಷ್ಟರ ಮಟ್ಟಿಗೆ ಈ ಮೂವಿ ಹಿಟ್ಟಾಗಲಿಕ್ಕೆ ಇಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಈ ಮೂವಿ 100% ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಮೂವಿ ಆಗ್ತಾ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ. ಯಾಕಂತೇಳಿದ್ರೆ ಅದಕ್ಕೋಸ್ಕರವೇ ಈ ಮೂವಿ ಒಂದು ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿನಲ್ಲಿ
ಪ್ರಚಾರ ಮಾಡಿಲ್ಲ ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಕ್ಕೆ ಹೋದರೆ ಪ್ರಚಾರ ಮಾಡದಿದ್ರೂ ಕೂಡ ಈ ಮೂವಿ ಇಷ್ಟ ಮಟ್ಟಿಗೆ ಒಂದು ಗೆಲ್ತದೆ ಅಂತ ಹೇಳಿದ್ರೆ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ ನಾವು ಮತ್ತೊಂದು ಸಲ ಈ ಮೂವಿಗೆ ದೊಡ್ಡ ಮಟ್ಟಿನಲ್ಲಿ ವಿಶೇಷ ಅಂತ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ವಿಶೇಷವಾಗಿ ಆಲ್ ಓವರ್ ಟೀಮ್ ತಂಡಕ್ಕೂ ಒಳ್ಳೆದಾಗಲಿ. ನಿಮ್ಮ ಅನಿಸಿಕೆಯ ಪ್ರಕಾರ ಈ ಒಂದು ಮೂವಿ ಯಾವ ಥರ ಇಷ್ಟ ಆಯಿತು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಎಷ್ಟು ಮಟ್ಟಿಗೆ ಈ ಮೂವಿಯ ಒಂದು ಕಲೆಕ್ಷನ್ ಬಂದು ನಿಲ್ಬೋದು ಅನ್ನೋ ಒಂದು ವಿಚಾರ ಕೂಡ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.